ಇನ್ನು ಬೆಂಗಳೂರಿನ ಬೆಳ್ಳಂದೂರು ಕೆರೆಯಲ್ಲಿ ಮತ್ತೆ ನೊರೆ ಹಾವಳಿ ಶುರುವಾಗಿದೆ. ವಿಷಕಾರಿ ನೊರೆಯಿಂದ ಸ್ಥಳೀಯ ನಿವಾಸಿಗಳಲ್ಲಿ ಮತ್ತೆ ಆತಂಕ ಶುರುವಾಗಿದೆ. ಕೆರೆಗೆ ನೀರಿನ ಹರಿವು ಹೆಚ್ಚಳ ಆಗಿ ನೊರೆಯ ಪ್ರಮಾಣ ಕೂಡ ಏರಿಕೆಯಾಗಿದೆ. ಕಲುಷಿತ ನೀರು ಸೇರ್ಪಡೆಯಾದ ಕಾರಣ ಕೆರೆ ಮೇಲಿನ ಕಾಡು ಬೀಸನಹಳ್ಳಿ ಪ್ರದೇಶದ ಜನರಿಗೆ ಮತ್ತೆ ಈಗ ತೊಂದರೆ ಆಗ್ತಾ ಇದೆ. ಕಲುಷಿತ ನೀರು ಅದನ್ನು ಟ್ರೀಟ್ಮೆಂಟ್ ಮಾಡಿ ಬಿಡ್ತಾ ಇಲ್ಲ. ವಿತೌಟ್ ಟ್ರೀಟ್ಮೆಂಟ್ ಕಲುಷಿತ ನೀರನ್ನು ಹಾಗೆ ಕೆರೆಗೆ ಬಿಟ್ಟರೆ ಈ ರೀತಿ ಪರಿಸ್ಥಿತಿ ಆಗುತ್ತೆ. ಕಾಡು ಬೀಸನಹಳ್ಳಿಯಲ್ಲಿ ಜನರಲ್ಲಿ ಆತಂಕ. ಇದೇ ಮೊದಲನೇ ಸಲ ಏನಲ್ಲ, ಇದಕ್ಕೆ ಮುಂಚೆ ಕೂಡ ಬೆಳ್ಳಂದೂರು ಕೆರೆ ಇದೇ ರೀತಿಯಲ್ಲಿ ನೊರೆ ಉಂಟಾಗೋದ್ರಿಂದಾಗಿಯೇ ಬಹಳ ಕುಖ್ಯಾತಿ ಪಡೆದಿದೆ. ಅದು ದೊಡ್ಡ ಸುದ್ದಿ ಆಗಿತ್ತು. ಇದಕ್ಕೆ ಮುಂಚೆನೂ ಕೂಡ ಹಲವು ಸಂದರ್ಭಗಳಲ್ಲಾಗಿದೆ. ಈಗ ಕಳೆದ 3 ದಿನದಿಂದ ಬೆಂಗಳೂರಲ್ಲಿ ಒಂದು ಕಡೆ ನಿರಂತರವಾಗಿ ಮಳೆ ಆಗ್ತಾ ಇದೆ, ನೀರಿನ ಹರಿವು ಹೆಚ್ಚಳ ಆಗಿದೆ. ಅದರ ಜೊತೆಗೆ ಈ ಥರ ಕಲುಷಿತ ನೀರು ಬಂದು ಕೆರೆಯನ್ನು ಸೇರ್ಕೊಳ್ತಾ ಇದೆ. ನೀರಿನ ಹರಿವು ಹೆಚ್ಚಾಗಿರೋದ್ರಿಂದ ಎಲ್ಲ ಸೇರಿ ಮತ್ತೆ ಇಲ್ಲಿ ಈ ಥರ ನೊರೆ ಸೃಷ್ಟಿಯಾಗ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಇರುವಂಥ ಫ್ಯಾಕ್ಟ್ರಿಗಳು ತ್ಯಾಜ್ಯವನ್ನು ಹೊರಗೆ ಬಿಡಬೇಕಾದ್ರೆ ಆ ವಿಷಕಾರಿ ತ್ಯಾಜ್ಯ ನೀರು ಏನಿರುತ್ತಲ್ಲ ಅದನ್ನು ಟ್ರೀಟ್ಮೆಂಟ್ ಮಾಡಿ ಬಿಡಬೇಕು. ಆದರೆ ನೀವು ಎಷ್ಟೇ ಇನ್ಸ್ಟ್ರಕ್ಷನ್ಗಳು ಕೊಡಿ, ಎಚ್ಚರಿಕೆಗಳು ಕೊಟ್ಟರು ಆ ಕೆಲಸ ಮಾಡಲ್ಲ ಅವರು. ನೇರವಾಗಿ ಆ ಫ್ಯಾಕ್ಟ್ರಿಯ ತ್ಯಾಜ್ಯಗಳು ಏನಿರುತ್ತೆ ಅದನ್ನು ಕೆರೆಗೆ ಬಿಡ್ತಾರೆ. ಅದರಿಂದಾಗಿ ಬೆಳ್ಳಂದೂರು ಕೆರೆಯಲ್ಲಿ ಮತ್ತೆ ಈಗ ನೊರೆ ಸೃಷ್ಟಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಒಂದು ಕಡೆ ಬೆಂಗಳೂರಲ್ಲಿ ವರುಣಾರ್ಭಟಕ್ಕೆ ಸಾಕಷ್ಟು ಹಾನಿ ಅವಾಂತರಗಳನ್ನು ಗಮನಿಸ್ತಾ ಇದ್ವಿ. ಇದರ ಮಧ್ಯೆ ಈಗ ಬೆಳ್ಳಂದೂರು ಕೆರೆಯಲ್ಲಿ ಮತ್ತೆ ನೊರೆ ಸೃಷ್ಟಿಯಾಗ್ತಾ ಇರೋದು. ಹೀಗಾದಾಗೆಲ್ಲ ಒಂದು ಎಚ್ಚರಿಕೆ ಕೊಡ್ತಾರೆ, ಅಲ್ಲಿಗೆ ಮುಗೀತು, ಮತ್ತೆ ಅದೇ ಪರಿಸ್ಥಿತಿ ರಿಪೀಟ್ ಆಗುತ್ತೆ. ಯಾಕೆ ಹೀಗೆ ಅಂತ? ವಿಜಯ್, 2016ರಲ್ಲಿ ಇದೇ ಕೆರೆಯಲ್ಲಿ ಬೆಂಕಿ ಕೂಡ ಕಾಣಿಸಿಕೊಂಡಿತ್ತು. ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಯಾವ ಜಾಗದಲ್ಲಿ ಅವತ್ತು ಬೆಂಕಿ ಕಾಣಿಸ್ಕೊಂಡಿತ್ತು, ಇವತ್ತು ಅದೇ ಜಾಗದಲ್ಲಿ ಮತ್ತೆ ವಿಷಕಾರಿ ನೊರೆ ದೊಡ್ಡ ಪ್ರಮಾಣದಲ್ಲಿ ನಿಂತಿದೆ. ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಬೆಳ್ಳಂದೂರು ಕೆರೆಗೆ ಪ್ರಮುಖವಾಗಿ 2 ಕೋಡಿ ಇದೆ. ಒಂದು ಬೆಳ್ಳಂದೂರು ಆದರೆ ಇನ್ನೊಂದು ಯಮಲೂರು. ಇದು ಯಮಲೂರು ಕೋಡಿ ಹತ್ರ ಇರುವಂತಹ ಯಮಲೂರು ಬ್ರಿಡ್ಜ್ನ ಕೆಳಭಾಗದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ ಇದು. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಷಕಾರಿ ನೊರೆ ನಿಂತಿದೆ. ಇದರಿಂದ ಸುತ್ತಮುತ್ತ ಜನರು ಕೂಡ ಇದೀಗ ಆತಂಕ ಕೂಡ ಶುರುವಾಗಿದೆ. ಯಾಕಂದ್ರೆ ಕೆರೆಯಲ್ಲಿ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ನೊರೆಯ ಪ್ರಮಾಣ ಕೂಡ ಏರಿಕೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ನಗರದಲ್ಲಿ ಸುರಿದಂತಹ ಮಳೆಯಿಂದ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿತ್ತು. ಪರಿಣಾಮ ಇದೀಗ ನೊರೆಯ ಪ್ರಮಾಣ ಕೂಡ ಹೆಚ್ಚಾಗಿದೆ. ಮತ್ತೊಂದು ವಿಚಾರ ಏನಂದ್ರೆ, ಈ ನೊರೆಯಿಂದ ಸುತ್ತಮುತ್ತಲ ಜನರಿಗೆ ವಿವಿಧ ರೀತಿಯ ಕಾಯಿಲೆ ಕೂಡ ಅನಾರೋಗ್ಯ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಕೆರೆ ಕೋಡಿ ಎದ್ದು ಅದು ಗಾಳಿ ಮೂಲಕ ಜನವಸತಿ ಪ್ರದೇಶವನ್ನು ಹೋಗುತ್ತೆ. ಅಲ್ಲಿರುವಂತಹ ಜನರಿಗೆ ಉಸಿರಾಟ ತೊಂದರೆ ಆಗುತ್ತೆ. ಈ ಒಂದು ಜಾಗ ಏನಿದೆ ಇದು ಕುಖ್ಯಾತಿ ಪಡೆದಿರುವಂತಹ ಜಾಗ. ಯಾಕಂತೆ 2016ರಲ್ಲಿ ಇದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ವಿಷಕಾರಿ ನೊರೆ ನಿಂತಿತ್ತು. ಅದು ಎಫೆಕ್ಟ್ ಆಗಿ ನಂತರ ಬೆಂಕಿ ಕೂಡ ಕಾಣಿಸಿಕೊಂಡಿತ್ತು. ಅದಾದ ನಂತರದಲ್ಲಿ ಈ ಒಂದು ವಿಚಾರಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಎಂಟ್ರಿ ಆಗಿ ಈ ಒಂದು ಕೆರೆ ಅಭಿವೃದ್ಧಿ ಮಾಡ್ತೀವಿ, ಮತ್ತೆ ಇದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಈ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೋತೀವಿ ಅಂತಿದ್ರು. ಬಜೆಟ್ನಲ್ಲಿ ಕೂಡ ಇದಕ್ಕೆ ಸರಿಸುಮಾರು 75 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ರು. ಬಟ್ ಇದುವರೆಗೂ ಕೂಡ ಅದು ಅಭಿವೃದ್ಧಿ ಆಗಿಲ್ಲ. ಮತ್ತೆ ಈ ರೀತಿಯ ಸಮಸ್ಯೆ ಅಂದ್ರೆ ಪುನರಾವರ್ತಿತ ಸಮಸ್ಯೆ ಏನಿದೆ ಅದಕ್ಕೆ ನಾವು ಬಗೆಹರಿದಿಲ್ಲ ಅನ್ನೋ ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈ ಬ್ರಿಡ್ಜ್ ಕೆಳಭಾಗದಲ್ಲಿ ಯಾವ ರೀತಿಯಾಗಿ ದಟ್ಟವಾಗಿ ಇದೀಗ ಈ ನೊರೆ ನಿಂತಿರುವಂಥದ್ದು, ಇದರಿಂದ ಸುತ್ತಮುತ್ತಲ ಜನರು ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಆ ಜನರು ಏನಂತಾರೆ ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇಲ್ಲಿ ಇದು ಪುನರಾವರ್ತಿತ ಸಮಸ್ಯೆ. ಯಾಕಂದ್ರೆ ಹೊಸದಲ್ಲಿ ಹಿಂದೆ ಇಲ್ಲಿ ಬೆಂಕಿ ಕೂಡ ಕಾಣಿಸ್ಕೊಂಡಿತ್ತು. ಈಗ ನೀವು ಇಲ್ಲಿ ಸ್ಥಳೀಯರಾಗಿರೋದ್ರಿಂದ ಯಾವ ಕಾರಣಕ್ಕೆ ಈ ಪದೇ ಈ ರೀತಿ ಆಗ್ತಾ ಇದೆ, ಏನೆಲ್ಲ ಸಮಸ್ಯೆ ಆಗ್ತದೆ? ಸರ್, ಇದು ಕೆರೆ ಇದೆ ಅಂತಾನೆ ಸರ್ಕಾರ ಮರ್ತೋಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಇದು ಯಾವಾಗ ಪದೇ ರಿಪೀಟ್ ಆಗ್ತಾ ಇದೆ. ಯಾಕಂದರೆ ಇದು 20 ವರ್ಷದ ಸಮಸ್ಯೆ. 20 ವರ್ಷದಲ್ಲಿ ಸುತ್ತಮುತ್ತ ಇರತಕ್ಕಂಥ ಕಾರ್ಖಾನೆಗಳು ಮತ್ತು ಇಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ಗಳು ಕೆಮಿಕಲ್ ತ್ಯಾಜ್ಯನ ಬಿಡ್ತಾ ಇದ್ದಾರೆ. ಈಗೇನು ಮೊನ್ನೆ ಮಳೆ ಹೆಚ್ಚಾಯಿತು, ಈ ಮಳೆಗೆ ಕೆರೆ ತುಂಬೋಗಿದೆ. ಇದಕ್ಕೆ ಕಲುಷಿತ ನೀರುಗಳನ್ನು ಹೆಚ್ಚಾಗಿ ಹರಿಬಿಟ್ಟಿದ್ದಾರೆ. ಇದು ಈ ಪರಿಣಾಮವಾಗಿ ಇಲ್ಲಿ ಭಾಳಷ್ಟು ಸಮಸ್ಯೆ ಆಗಿ ಕೆಮಿಕಲ್ ಫಾರ್ಮೇಷನ್ ಆಗಿ ನೊರೆ ಮತ್ತೆ ಉದ್ಭವ ಆಗ್ತಾ ಇದೆ. 7-8 ವರ್ಷಗಳಿಂದ ಇಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಈಗ ಮತ್ತೆ ಆ ಪರಿಣಾಮ ಮತ್ತೆ ಸ್ಟಾರ್ಟ್ ಆಗಿದೆ. ಈ ನೊರೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಮ್ಗೆಲ್ಲರಿಗೂ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ. ಇಲ್ಲಿ ನೊರೆ ಉದ್ಭವ ಅಂದರೆ ಗಾಳಿಯಲ್ಲಿ ತೇಳ್ಕೊಂಡು ಬಂದು ಭಾಳಷ್ಟು ಸಮಸ್ಯೆಗಳು, ಅನಾರೋಗ್ಯ, ಸಾಕಷ್ಟು ತುರ್ಕೆ, ತಲೆನೋವು, ಚರ್ಮ ರೋಗಗಳು, ಭಾಳಷ್ಟು ಮಕ್ಕಳಿಗೆ ಇಲ್ದಿರ್ತಕ್ಕಂಥ ವಾಸನೆ ಕಾಯಿಲೆಗಳು
ಭಾಳಷ್ಟು ಅಂದರೆ ಮೈಗ್ರೇನ್ ಈ ಥರ ಎಲ್ಲ ಆಗಿ ಭಾಳಷ್ಟು ಆಸ್ಪತ್ರೆಗಳಿಗೆ ಹೋಗಿ ಅಡ್ಮಿಟ್ ಆಗೋಂತಿದೆ. ಮತ್ತು ಇಲ್ಲಿ ಸಾಕಷ್ಟು ಏನು ಪಾತ್ರೆಗಳು ಅಕ್ಕಪಕ್ಕದ ಮನೆಗಳವ್ರಿಗೆ ಪಾತ್ರೆಗಳಲ್ಲಿ ನೋಡಬೇಕು ಎಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ. ಮತ್ತು ಇಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿರೋ ಸಾಮಾನುಗಳು ಕೂಡ ಈ ಒಂದು ಗಾಳಿಯಲ್ಲಿ ಬರ್ತಕ್ಕಂಥ ವಿಷದ ಇದು ಮಾಲಿನ್ಯ ಆಗಿರೋದ್ರಿಂದ ಎಲ್ಲ ಅದು ಕೂಡ ಕಪ್ಪಾಗ್ತಾ ಇದೆ. ಸೊ ಈ ರೀತಿಯ ವಾತಾವರಣ ಉಂಟಾಗಿದೆ. ಸರ್ಕಾರ ಹೇಳ್ತಾನೆ ಇದೆ, ಯಾರೂ ಮಾಡ್ತಾ ಇಲ್ಲ. ಈಗಾಗಲೇ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಇದ್ದಾಗ 200 ಕೋಟಿ ಅನುದಾನನ ಬಿಡುಗಡೆ ಮಾಡಿದ್ರು. ಆ 200 ಕೋಟಿ ಹಣನೂ ಕೂಡ ಇವತ್ತು ಏನಾಗಿದೆ ಅಂತ ಗೊತ್ತಿಲ್ಲ. ಮೊನ್ನೆ ಕೂಡ ಬಜೆಟಲ್ಲಿ ಸಿದ್ದರಾಮಯ್ಯ ಸರ್ಕಾರ 100 ಕೋಟಿಯನ್ನು ಇದಕ್ಕೆ ಬಿಡುಗಡೆ ಮಾಡಿದರು. ಆ 100 ಕೋಟಿ ದುಡ್ಡು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರೆ ಹಣ ನೀರು ನಾವು ಖಾಲಿ ಮಾಡಬೇಕು, ಬತ್ತಿಸ್ಬೇಕಂದ್ರೆ ಮಳೆ ಬಂದು ಹಿಂಗೆ ತುಂಬಿಸ್ಬಿಡ್ತಾರೆ, ನಾವು ಮಾಡೋ ದುಡ್ಡೆಲ್ಲ ವೇಸ್ಟ್ ಆಗ್ತಾಯಿದೆ, ಕೆಲಸ ವೇಸ್ಟ್ ಆಗ್ತದೆ ಅಂತ ಒಂದು ಬೇಜವಾಬ್ದಾರಿತನ ಉತ್ತರನ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ವೈಜ್ಞಾನಿಕವಾಗಿ ಯಾವುದೇ ಥರ ಕೆಲಸ ಮಾಡ್ತಾ ಇಲ್ಲ ಇದರಿಂದ ಇಲ್ಲಿ ಜಾನುವಾರುಗಳು ಮನುಷ್ಯರುಗಳು ಎಲ್ಲರಿಗೂ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇದು ದಯವಿಟ್ಟು ನಿಲ್ಲಬೇಕು. ರಾತ್ರಿ ಸೊಳ್ಳೆಗಳ ಕಾಟ, ಸೊಳ್ಳೆಗಳು ಲಕ್ಷಾಂತರ ಸೊಳ್ಳೆಗಳು, ಊರಲ್ಲಿ ಸೊಳ್ಳೆಗಳದೇ ಸಮಸ್ಯೆ ಆಗ್ಬಿಟ್ಟೈತೆ, ಒಂಥರ ಯಮನೂರು ಆಗ್ಬಿಟ್ಟೈತೆ. ಇದು ನಮಗೆ ಭಾಳ ಸಮಸ್ಯೆ ಆಗಿದೆ. ಈಶ್ವರ್ ಖಂಡ್ರೆ ಕೂಡ ಮೊನ್ನೆ ಪ್ರಮಾಣವಚನ ಮಾಡಿ ಅರಣ್ಯ ಸಚಿವರಾಗಿ ಇಲ್ಲಿ ಬಂದು ಪ್ರಮಾಣವಚನ ಮಾಡಿ ಅವ್ರು ಹೇಳಿದ್ರು 2024 ಡಿಸೆಂಬರ್ ಅಥವಾ 25ಕ್ಕೆ ಇದನ್ನು ಲೋಕಾರ್ಪಣೆ ಮಾಡ್ತೀನಿ, ಇದನ್ನು ನಾನು ಶಪಥ ಅಂತ ಹೇಳ್ಬಿಟ್ಟು ಹೋಗಿದ್ರು. ಅದು ಹೇಳಿ ಹೋದ್ಮಾದ್ರೆ ಮತ್ತೆ ಅವ್ರು ಈ ಕಡೆಗೆ ಪತ್ತೇನೇ ಇಲ್ಲ, ಈ ಕಡೆಗೆ ತಲೆನೇ ಹಾಕಿಲ್ಲ. ಸೊ ಈ ರೀತಿ ನಮ್ಮ ಸಮಸ್ಯೆಗಳಿದೆ ಸರ್. ಈಗ ನಿಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿಗೆ ಈ ರೀತಿ ಅನಾರೋಗ್ಯ ಸಮಸ್ಯೆ ಆಗ್ತಿದೆ ಅಂತ, ಏನೇನು ಸಮಸ್ಯೆ ಆಗ್ತಿದೆ ಸರ್? ಮತ್ತೆ ನೀವು ಏನಾದರೂ ಅಧಿಕಾರಿನ ಕಾಂಟ್ಯಾಕ್ಟ್ ಮಾಡಿಸಂತ ಅವ್ರು ಏನಂತಾರೆ? ಅವರು ಕೆರೆ ಬಗ್ಗೆ ಏನಪ್ಪ ಅಂದರೆ ನಮಗೆ ಮಕ್ಕಳಿಗೆ ಕಾಯಿಲೆಗಳು ಬರ್ತದೆ, ಈ ಸೊಳ್ಳೆಗಳು ಗಾಳಿಗಳಿಗೆ ಅದಕ್ಕೆ ಇದಕ್ಕೆ ಜಾಸ್ತಿ ಆಗ್ಬಿಟ್ಟು ಗಾಳಿ ಹಿಡಿತಾರೆ, ಅದು ಕಾಯಿಲೆಗಳು ಬರ್ತದೆ. ಯಾಕೆಂದರೆ ನಾವು ಕೆರೆನ ಏನಪ್ಪ ಡೆವಲಪ್ಮೆಂಟ್ ಕಾಲುವೆಗಳಲ್ಲಿ ಇದ್ದಾರಲ್ಲ, ನಾವು ಮೋರಿಗಳು ಕಾಲುವೆಗಳು ರಚ್ಚು ಅದು ಇದು ಸೊಳ್ಳೆಗಳು ಜಾಸ್ತಿ ಆಗ್ತದೆ. ಮೋರಿಗಳಲ್ಲಿ ಜಾಸ್ತಿ ಇದೆ ಅಂದರೆ ಕಚ್ಚರೆ ನೀರು ಸ್ಮೆಲ್ ಬರ್ತದಲ್ಲ, ಅದ್ರಿಗೆ ಏನಪ್ಪ ನಮ್ಮ ಅಂದರೆ ನಾವು ಕಾಲುವೆನ ಕಂಬಿಗಳು ಹತ್ತು ಕಡೆ ಕಟ್ಬಿಟ್ಟು ಕಾಲುವೆಗಳನ್ನ ಮುಚ್ಚಿಬಿಟ್ಟು ಇಲ್ಲ ನೀರು ಅಂಡರ್ಗ್ರೌಂಡನ್ನು ಮಾಡಿಸ್ಬಿಟ್ಟು ನೀರೇನೋ ಬಿಡಿ, ಇಲ್ಲ ಪೈಪ್ಗಳನ್ನು ಹಾಕ್ಸಿ ಸ್ವಂತ ಕಾಂಟ್ಯಾಕ್ಟ್ ಕೊಡ್ತಿರಲ್ಲ, ದುಡ್ಡು ಕೊಟ್ಬಿಟ್ಟು ನೀಟಾಗಿ ಕೆಲಸವನ್ನು ಮಾಡಬೇಕು. ದುಡ್ಡು ಇವಿಷ್ಟು ಇಲ್ಲೇ ಜನರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಇಲ್ಲಿಂದ ಈ ವಿಷಕಾರಿ ನೊರೆಯಿಂದ ಸುತ್ತಮುತ್ತ ಜನರಿಗೆ ದೊಡ್ಡ ಮಟ್ಟದಲ್ಲಿ ಆರೋಗ್ಯ ಕೂಡ ಎಫೆಕ್ಟ್ ಆಗ್ತಾ ಇದೆ. ಸಣ್ಣ ಪುಟ್ಟ ಮಕ್ಕಳ ಮೇಲೆ ದೊಡ್ಡ ಮಟ್ಟದಲ್ಲಿ ಇದು ಎಫೆಕ್ಟ್ ಆಗ್ತದೆ. ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ನೀಡಬೇಕು ಅನ್ನೋ ಆಗ್ರಹವನ್ನು, ಅಂದ್ರೆ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡಬೇಕು ಅನ್ನೋ ಆಗ್ರಹವನ್ನು ಇಲ್ಲಿಯ ಜನರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಾಡ್ತಾ ಇದ್ದಾರೆ ವಿಜಯ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.